ಮಲೆನಾಡಿನಲ್ಲಿ ಮಳೆ ಆರಂಭವಾದ ಹಿನ್ನೆಲೆ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿರುವ ವಿಶ್ವವಿಖ್ಯಾತ ಜೋಗ ಜಲಪಾತ. ಹೌದು, ಈ ವರ್ಷ ಅದ್ಯಾಕೋ ವರ್ಣ ಮುನಿಸಿಕೊಂಡಂತಿದೆ. ಜೂನ್ ಆರಂಭದಲ್ಲೇ ಮಲೆನಾಡಿನಲ್ಲಿ ಸುರಿಯಬೇಕಿದ್ದ ವರ್ಣ ಜುಲೈ ತಿಂಗಳಿನಲ್ಲಿ ತನ್ನ ಕೃಪೆ ತೋರಿದ್ದಾನೆ. ಕಳೆದ 2-3 ದಿನಗಳಿಂದ ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಶರಾವತಿ ಒಳಹರಿವಿನಲ್ಲಿ ಕೊಂಚ ಏರಿಕೆ ಕಂಡಿದೆ. ಇದರಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡಿದೆ ಎಂದೇ ಹೇಳಬಹುದಾಗಿದೆ. ಕಳೆದ 2 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆ ಸುರಿಯುತ್ತಿದ್ದು, ಪ್ರಪಂಚದ ಅತ್ಯದ್ಭುತವಾದ ಜೋಗ ಜಲಪಾತಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ನೋಡಿದ್ದೇವೆ. ಅವರು ಹೇಳಿದ ಹಾಗೆ ಸಾಯೋದಕ್ಕೆ ಮೊದಲು ಒಮ್ಮೆ ನೋಡಬೇಕು ಅಂತ ಹೇಳಿದ ಜೋಗ ಗುಂಡಿ ಸತ್ಯ. ಕಳೆದ ವರ್ಷಕ್ಕಿಂತ ಈ ವರ್ಷ 1 ತಿಂಗಳು ತಡವಾಗಿ ಮುಂಗಾರು ಆರಂಭವಾಗಿದೆ. ಈಗಾಗಲೇ ಮುಂಗಾರು ಮಳೆ ಇದ್ದಿದ್ದರಿಂದ ಮೈದುಂಬಿ ಹರಿತಿರುವಂಥ ಜೋರಾಗಿ ಸುರಿಯುತ್ತಿರುವಂಥ ಜೋಗ ಜಲಪಾತ, ಮೈದುಂಬಿ ಇರ್ತಿರುವಂಥ ಜೋಗ ಜಲಪಾತ ಮತ್ತೆ ಬೀಳಲು ಆರಂಭವಾಗಿದೆ. ಬೆಳಗ್ಗೆಯಿಂದ ಸತತ ಮಳೆ ಸುರಿಯುತ್ತಿರೋದ್ರಿಂದ ಜೋಗ ಜಲಪಾತ ತನ್ನ ಹಳೆ ವೈಭವವನ್ನು ಮೆರೆಯುತ್ತಿರುವಂಥ ರಾಜಾರೋರ ರಾಕೆಟ್ ರಾಣಿ 4 ಜಲಧಾರೆ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ.